ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಪಾಪುನ ಬಿಸಿಲಿಗೆ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ನಾನು ಮತ್ತು ಪಾಪು ಇಬ್ಬರು ಕೂಡ ಇಲ್ಲಿ ಮೇಲ್ಗಡೆ ಒಂದು ಚೇರ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಂಡು ಅದಾದಮೇಲೆ ಕೆಳಗಡೆ ಹೋಗ್ತೀವಿ. ಸೊ ನಾನು ಮತ್ತು ಪಾಪು ಇಬ್ಬರು ಬಂದ್ವಿ ಅಂತ ಅಂದ್ಬಿಟ್ಟು ಅಪ್ಪನೂ ಕೂಡ ನಮ್ಮ ಜೊತೆನೇ ಬಂದ. ಸೊ ಅಪ್ಪು ಬಂದಮೇಲೆ ಅಲ್ವಾ ಒಂದು ಸೈಕಲ್ ಯೂಶಲಾಗಿ ತೊಗೊಂಡು ಒಂದು 4-5 ರೌಂಡ್ ಹೊಡಿತಾ ಇರ್ತಾನೆ. ನಾವಿಲ್ಲಿ ಇರೋವರೆಗೂ ಕೂಡ ಅವನು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಅದಾದಮೇಲೆ ಕೆಳಗಡೆ ಹೋಗಿ ಕಾಫಿ ಕುಡಿಯೋದು, ಅದಾದಮೇಲೆ ನಮ್ಮಮ್ಮ ಗಂಜಿ ಮಾಡಿಕೊಡ್ತಾರೆ, ಗಂಜಿ ಕುಡಿಯೋದು, ಈ ರೀತಿಯಾಗಿರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕೂಡ ಹಾಗೆ ಶುರು ಮಾಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಜೀವನ್ ಕೂಡ ಮನೆಯಲ್ಲೇ ಇದ್ದರು. ನಾನು ಮೇಲ್ಗಡೆ ಬಂದೆ ಅಂತ ಅಂದ್ಬಿಟ್ಟು ಪಾಪುನ ಕರ್ಕೊಂಡು ಜೀವನ್ ಕೂಡ ಮೇಲ್ಗಡೆ ಬಂದರು. ಇವಾಗ ಅವರೇ ಪಾಪುನ ಬಿಸಿಲಿಗೆ ತೋರಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 15-20 ನಿಮಿಷ ಅಂತೂ ಬಿಸಿಲಲ್ಲಿ ಕುತ್ಕೊಂಡಿರ್ತೀವಿ. ಇವಾಗ ಒಂದು ಸ್ವಲ್ಪ ಗಾಳಿ ಬರೋ ಥರ ಆಗ್ತಾಯಿತ್ತು, ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಕೆಳಗಡೆ ಹೊರಟ್ಬಿಟ್ವಿ. ಇಲ್ಲ ಅಂತ ಅಂದರೆ ಯೂಶ್ವಲಾಗಿ ಒಂದು 15-20 ನಿಮಿಷ ಅಂತೂ ಬಿಸಿಲಲ್ಲಿ ಕುತ್ಕೊಂಡಿರ್ತೀವಿ. ಸೊ ಅಪ್ಪು ಅಂತೂ ಇಲ್ಲಿ ಹಿಂಗೆ ಏನಾರು ಒಂದೊಂದು ತಲೆ ಕೆಲಸ ಮಾಡ್ತಾ ಇರ್ತಾನೆ. ಅವ್ನಿಗೇನು ಗೊತ್ತಾ, ಅವ್ನು ಎತ್ಕೋಬೇಕು, ಅವ್ನು ಪಾಪುನ ಇಟ್ಕೋಬೇಕು ಅನ್ನೋದು ಅವ್ನಿಗಿಷ್ಟ. ಬಟ್ ಅವಳು ಇನ್ನೂ ಚಿಕ್ಕವಳಿರೋದ್ರಿಂದ ಪಾಪುನ ಅಷ್ಟಾಗಿ ಕೊಡೋಕ್ಕೆ ಹೋಗ್ತಾ ಇಲ್ಲ ನಾವು. ಅದಕ್ಕೆ ಅಪ್ಪುಗೆ ಒಂದು ಸ್ವಲ್ಪ ಬೇಜಾರು ಅಂತಲೇ ಹೇಳ್ಬೋದು. ಮಮ್ಮಿ ನಾನೊಂದು ಸ್ವಲ್ಪ ತೆತ್ಕೊಳ್ತೀನಿ, ಪಾಪುನ ಕೊಡಿ ಅಂತ ಅಂದ್ಬಿಟ್ಟು ಅಳ್ತಿರ್ತಾನೆ. ಸೊ ಇಲ್ಲಿ ಕೂಡ ಹಾಗೆ ಆಯಿತು. ಸರಿ ಅಂತ ಆಮೇಲೆ ಕೆಳಗಡೆ ಹೋದ್ವಿ. ಹೇಗಿದ್ರೂ ಪಾಪುಗೆ 15 ಡೇಸ್ದು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದು ಆಗಿರಲಿಲ್ಲ. ಇವತ್ತು ಫೈನಲಿ ಮಾಡೋಣ ಅಂತ ಅಂದ್ಬಿಟ್ಟು ಫೋಟೋಶೂಟ್ಗೆ ಅಂತ ಏನೆಲ್ಲ ತಗರ್ಸ್ಕೋಬೇಕು ಅಂತ ಇದ್ದೆ. ಸೊ ಅದೆಲ್ಲ ತರಿಸ್ಕೊಂಡು ಸಿಂಪಲಾಗಿ ರೀತಿಯಾಗಿ ಫೋಟೋಶೂಟ್ ಮಾಡಿದ್ವಿ. ಸೊ ಈ ಒಂದು ಫ್ಲವರ್ ಬಂದುಬಿಟ್ಟು ನಮ್ಮ ಮನೆ ಹತ್ರ ಒಂದು ಖಾಲಿ ಜಾಗದಲ್ಲಿ ಬೆಳೆದಿತ್ತು, ಆ ಗಿಡದ ಫ್ಲವರ್ಸ್ ಇದೆಲ್ಲನೂ. ಅದನ್ನು ತರಿಸ್ಕೊಂಡು ಈ ರೀತಿಯಾಗಿ 0 ಮಂತ್ ಅಂತ ಮಾಡಿ ಫೋಟೋಶೂಟ್ನ ಮಾಡ್ತಾಯಿದ್ದೀವಿ. ಇದು ಆ್ಯಕ್ಚುಲಾಗಿ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದು. ಸೊ ನಂಗೆ ಅದು ಥೀಮ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಹೇಗಿದ್ರು ಎಲ್ಲೋ ಫ್ರಾಕೇ ಹಾಕಿದ್ವಿ ಅಲ್ಲ ಪಾಪುಗೆ. ಸೊ ಎಲ್ಲೋ ಫ್ರಾಕ್ ಜೊತೆಗೆ ಈ ಒಂದು ಫ್ಲವರ್ನ ಇಟ್ಟು ಫೋಟೋಶೂಟ್ ಮಾಡೋಣ ಅಂತ ಮಾಡಿದ್ದಾಯಿತು. ತುಂಬಾ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲನೂ ಕೂಡ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನೋಡ್ಬೋದು. ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅನ್ನೋ ಥರ ಎಲ್ಲ ನನಗೂ ಆಗ್ತಿರ್ಲಿಲ್ಲ. ನನಗೂ ಆಪ್ರೇಷನ್ ಆಗಿ ಜಸ್ಟ್ 15 ಡೇಸ್ ಆಗಿತ್ತಲ್ವ, ಸಿಂಪಲ್ಲಾಗಿ ಫೋಟೋಶೂಟ್ ಮಾಡೋಣ ಅನ್ನೋದು ನನ್ನ ತಲೆನಲ್ಲಿತ್ತು. ಹಾಗಾಗಿ ಈ ಥರ ಥೀಮಲ್ಲಿ ಪಾಪು ಫೋಟೋಶೂಟ್ ಅಂತೂ ಮಾಡಿದ್ದಾಯಿತು. ಕ್ಯಾಮ್ರಾ ಇರೋದ್ರಿಂದ ನನಗೆ ಫೋಟೋಸ್ ಎಲ್ಲ ತೆಗೆಯೋದಕ್ಕೆ ಪಾಪುಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಹೊರಗಡೆ ಹೋಗಿ ಫೋಟೋಶೂಟ್ ಮಾಡಿಸ್ಬೇಕು ಅನ್ನೋ ಥರದ್ದೆಲ್ಲ ಇರಲ್ಲ ಅಲ್ವಾ. ಕ್ಯಾಮ್ರಾ ಇದ್ದರೆ ಅಂತಲೇ ಅಲ್ಲ, ಬಟ್ ಫೋಟೋನ ನಾವು ಮೊಬೈಲಲ್ಲೂ ಕೂಡ ತಕ್ಕೊಳ್ಬೋದು. ಬಟ್ ಕ್ಯಾಮ್ರಾ ಇರೋದ್ರಿಂದ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಎಲ್ಲ ಬರುತ್ತೆ ಅನ್ನೋದು ಅಷ್ಟೇನೆ. ಸೊ ಪಾಪುನ ಮಲಗಿಸ್ಬಿಟ್ಟು ಒಂದಷ್ಟು ಫೋಟೋಸ್ನೆಲ್ಲ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ನಮ್ಮ ಅಪ್ಪನೂ ಕೂಡ ಬಂದರು ಪಾಪುಗೆ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಅವರೊಟ್ಟಿಗೆ ಕೂಡ ಒಂದಷ್ಟು ಫೋಟೋಸ್ನೆಲ್ಲ ತೆಗ್ಕೊಂಡೆ. ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಅಲ್ವಾ. ಫ್ಯೂಚರಲ್ಲಿ ಒಂದು ದಿವಸ ನೋಡಿದಾಗ ಪಾಪು ಇಷ್ಟು ಚಿಕ್ಕವಳಿದ್ದು ಅವಾಗೆಲ್ಲ ನಾವು ಫೋಟೋಸ್ ತೆಗೆಸ್ಕೊಂಡಿದ್ವಿ ಈ ಥರ ಅಂತ ಅವ್ರಿಗೂ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಅವರೊಟ್ಟಿಗೆ ಕೂಡ ಒಂದಷ್ಟು ಫೋಟೋಸ್ನೆಲ್ಲ ತೆಗ್ಕೊಂಡೆ. ಪಾಪುದು ಸಿಂಗಲ್ ಫೋಟೋಸ್ ಎಲ್ಲ ತೆಗ್ದಿದ್ದಾದಮೇಲೆ ನಾನಿಲ್ಲಿ ಜೀವನೊಟ್ಟಿಗೆ ಒಂದಷ್ಟು ಫೋಟೋಸ್ನ ಕೂಡ ತಗೊಳ್ತಾ ಇದ್ದೀನಿ. ಅದಾದಮೇಲೆ ಅಪ್ಪನೂ ಕೂಡ ಬಂದ ಅಂತ ಅವನೊಟ್ಟಿಗೆ ಕೂಡ ಒಂದಷ್ಟು ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಂಡೆ. ಇದೆಲ್ಲ ಒಂದು ಮೆಮೊರೀಸ್ ಅಂತಲೇ ಹೇಳ್ಬೋದು. ಇವಾಗಂತೂ ನಾನು ಪ್ರತಿದಿನ ಅವ್ರದ್ದು ಒಂದಾದರೂ ಫೋಟೋಸ್ನ ತಗೊಳ್ತಾ ಇರ್ತೀನಿ. ಯಾಕೆ ಅಂತಂದರೆ ಫ್ಯೂಚರಲ್ಲಿ ಅದೆಲ್ಲ ನೋಡಿದಾಗ ನಮ್ಮ ಪಾಪು ಈ ರೀತಿಯಾಗಿದ್ಲು, ಡೇ ಬೈ ಡೇ ಚೇಂಜಸ್ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ದಿನ ಒಂದೊಂದು ಫೋಟೋಸ್ನ ತೆಗೆದು ಇಟ್ಕೊತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ. 365 ಡೇಸ್ದು ಒಂದು ಆಲ್ಬಮ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅದು ಅಂತ. ಅಪ್ಪು ಚಿಕ್ಕವನಿರುವಾಗ ಕೂಡ ಅಷ್ಟೇ ಇದೇ ಥರ ಪ್ರತಿದಿನ ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೆ. ಬಟ್ ಆವಾಗ ಒಂದು 365 ಡೇಸ್ದು ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಬಟ್ ಸಿರಿಗಾದ್ರೂ ನಾನು ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇನ್ನು ಅಪ್ಪು ಚಿಕ್ಕ ಪಾಪು ಇರುವಾಗ ನಾನು 9 ಮಂತ್ಸ್ ಇದ್ದಾಗ ಆ್ಯಕ್ಚುಲಾಗಿ ನಾನು ಯೂಟ್ಯೂಬ್ ಚಾನಲ್ ಶುರು
ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಅವನೊಟ್ಟಿಗೆ ಒಂದಷ್ಟು ಮೆಮೊರೀಸ್ ಎಲ್ಲ ಇದೆ. ಅವನೊಟ್ಟಿಗೆ ನಾನು ಯಾವ ರೀತಿ ಇದ್ದೆ, ಯಾವ ರೀತಿ ನಾನು ವ್ಲಾಗ್ಸ್ ಎಲ್ಲ ಮಾಡ್ತಿದ್ದೆ ಅಂತೆಲ್ಲ ನಾನು ರೀಕಾಲ್ ಮಾಡ್ಕೊತಾ ಇರ್ತೀನಿ. ಮತ್ತು ಯಾವಾಗಾದರೂ ಎಲ್ಲ ಬೇಜಾರಾದಾಗ ನಾನು ನನ್ನ ಹಳೆ ವಿಡಿಯೋಸ್ನೇ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ಆವಾಗ ಅಪ್ಪು ಈ ರೀತಿಯಾಗಿದ್ದ ಅಂತೆಲ್ಲ ನನಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಬೇಗ ಟೈಮ್ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ ಅಪ್ಪುಗೀಗ ಇನ್ನೇನು ಮಾರ್ಚ್ ಬಂದರೆ 6 ವರ್ಷ ಆಗುತ್ತೆ. ಸೊ 6 ವರ್ಷ ಎಷ್ಟು ಬೇಗ ಕಳೆದೋಯ್ತು ಅಂತ ಅನಿಸುತ್ತೆ. ಹಾಗೆಯೇ ಸಿರಿ ಒಟ್ಟಿಗೆ ಕೂಡ ಒಂದಷ್ಟು ಮೆಮೊರೀಸ್ನೆಲ್ಲ ಸೇವ್ ಮಾಡ್ಕೋಬೇಕು ಅಂತಲೇ ನಾನು ಅವಳದು ಫೋಟೋಸ್ ಎಲ್ಲ ಕೂಡ ಕ್ಲಿಕ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಈಗ ಜೀವನ್ ಜೊತೆ ಆಮೇಲೆ ಅಪ್ಪು ಜೊತೆ ಎಲ್ಲ ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡೆ. ಅದಾದಮೇಲೆ ಜೀವನ್ ಹೋಗ್ಬಿಟ್ಟು ನನಗೆ ಕಾಲು ಸೂಪ್ ತೊಗೊಂಬರ್ತೀನಿ ಅಂತ ಹೋಗಿ ತೊಗೊಂಬಂದರು. ಯೂಶ್ವಲಾಗಿ ಎಲ್ಲ ನಾನು ಕಾಲು ಸೂಪು ಇಷ್ಟಪಟ್ಟೇನು ಕುಡಿಯೋಲ್ಲ, ಬಟ್ ನನಗೂ ಕೂಡ ಈಗ ಹೆಲ್ತಿಗೆ ಒಳ್ಳೆಯದು ಅನ್ನೋದಕ್ಕೋಸ್ಕರ ಬರೀ ಸೂಪ್ ಅಷ್ಟೇ ಕುಡಿತೀನಿ, ಕಾಲೆಲ್ಲ ಏನೂ ತಿನ್ನೋಕ್ಕೆ ಹೋಗಲ್ಲ. ಇವಾಗ ಯಾವೆಲ್ಲ ಫೋಟೋಸ್ ತೊಗೊಂಡೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಜೀವನ್ ಮೇಲ್ಗಡೆ ಪಾಟೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗಿದ್ರು. ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಹೋಗಿ ಅವ್ರ ಹತ್ರ ಮಾತಾಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಅಮ್ಮನೂ ಕೂಡ ಬಂದರು, ಪಾಪು ಅಳ್ತಿದ್ದಾಳೆ ಅಂತ. ಪಾಪುಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಅಲ್ಲೇ 3 ಜನ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇದ್ವಿ. ಸೊ ಜೀವನ್ ಪಾಡಿಗೆ ಜೀವನ್ ಪಾಟೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಅರೇಂಜ್ ಮಾಡಿಕೊಂಡ್ರು. ಜೀವನ್ ಈ ಥರ ಏನಾದರೂ ಕೆಲಸ ಇದ್ದರೆ ವೀಕೆಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಸೊ ಇಲ್ಲಿ ಪಾಪು ಬಟ್ಟೆಗಳನ್ನೆಲ್ಲ ಅಪ್ಪು ಫೋಲ್ಡ್ ಮಾಡಿ ಇಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ತಾ ಇದ್ದಾನೆ ನೋಡ್ಬೋದು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ನಿನಗೆ ಮರ್ಚಕ್ಕೆ ಗೊತ್ತಾ? ಅದೆಲ್ಲ ಯಾರ್ದು ಗೊತ್ತಾ ಬಟ್ಟೆ? ಅಲ್ಲ, ನಿಂದು ಬಟ್ಟೆ ಹಾಕ್ಬೋದು. ನಿಂದು ಬಟ್ಟೆ ನಿನ್ನ ತಮ್ಮನೂ ಯೂಸ್ ಮಾಡ್ದ, ನಿನ್ನ ತಂಗಿನೂ ಯೂಸ್ ಮಾಡ್ತೈತೆ. ನಿಂದು ಪ್ರೆಗ್ನೆಂಟಲ್ಲಿ ನಾನು ಹೊಲ್ದಿದ್ದು ಅದೆಲ್ಲ. ಚೆನ್ನಾಯ್ತಾ? ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ತಾ ಇದ್ದಾನಂತ. ನೀಟಾಗಿ ಫೋಲ್ಡ್ ಮಾಡಿ ಇಡ್ತಾ ಇದ್ದಾನೆ. ಐ ಲವ್ ಯು ಅಪ್ಪು. ನಿನಗೆ ತಂಗಿ ಪಾಪ ಎಷ್ಟಿಷ್ಟ? ಅಷ್ಟೊಂದು ಇಷ್ಟನಾ ಮಮ್ಮಿ? ನೀನು ಅಷ್ಟೇ. ಸಿರಿ ಅಷ್ಟೇ ಇಷ್ಟನಾ? ಈಗ ಸಿರಿನ ಕೇಳಬೇಕಾ? ಸಿರಿಗೆ ಹೇಳಕ್ಕೆ ಬರಲ್ವಲ್ಲ ಇನ್ನು, ನೀನು ಹೇಳ್ಕೊಡ್ಬೇಕು ದೊಡ್ಡವಳಾದ್ಮೇಲೆ. ಅಪ್ಪು ಪಾಪುಗೆ ಡೈಪರ್ ಹಾಕ್ಬೇಕಾ, ಅದು ಹಾಕ್ಬೇಕಾ, ಬಟ್ಟೆ ಹಾಕ್ಬೇಕಾ? ಬಟ್ಟೆ ಹಾಕ್ಬಾರ್ದಾ? ದೊಡ್ಡವಳಾದ್ಮೇಲ? ನಿಂಗೆ ಯಾರು ಹೇಳ್ಕೊಟ್ಟಿದ್ದಪ್ಪು ಇಷ್ಟು ಚೆನ್ನಾಗಿ ಮರ್ಚೋಕ್ಕೆ? ನೋಡು ಎಷ್ಟು ಚೆನ್ನಾಗಿ ಮರ್ಚಿದ್ಯಾ ಬಟ್ಟೆನ. ಅವಾಗ ಯಾರು ಹೇಳ್ಕೊಟ್ಟಿದ್ದು? ನೀನೇ ಕಲ್ತ್ಕೊಬಿಟ್ಟಾ? ನೋಡು, ಗುಡ್ ಬಾಯ್. ಇಲ್ಲಿಡು ಬಾ, ಇಲ್ಲಿ ಮಮ್ಮಿ ಪಕ್ಕ. ಆವಾಗ ಯೂಸ್ ಮಾಡೋಣ. ಅದು ಬೇಡ.
ಬೇಡ, ಇಲ್ಲೇ ಇಡುವ ದೋಸೆ ಅದು ಇವಾಗ ಪಾಪುಗೆ ಹಾಕೋಕ್ಕೆ. ಇನ್ನು ನಾನು ಬೆಳಗ್ಗೆ ಹೊತ್ತು ಗಂಜಿ ಕುಡಿತೀನಿ ಯೂಶಲಾಗಿ. ನಮ್ಮಮ್ಮ ಬಿಸಿ ಬಿಸಿ ಗಂಜಿ ಮಾಡಿಬಿಟ್ಟು ತೊಗೊಂಡು ಬಂದು ಕೊಟ್ಟರು. ಸೊ ಒಂದು ಸ್ವಲ್ಪ ಬಿಸಿ ಇತ್ತು ಅಂತ ಅಂದ್ಬಿಟ್ಟು ತಟ್ಟೆನಲ್ಲಿ ಹಾರಾಕ್ಕೊಂಡು ಇವಾಗ ತಿಂತಾಯಿದ್ದೀನಿ. ಫಸ್ಟು ನಾನು ತುಂಬ ತೆಳ್ಳಗೆ ಗಂಜಿನ ಮಾಡಿಸ್ಕೊಳ್ತಾ ಇದ್ದೆ, ಬಟ್ ಇವಾಗ ಒಂದು ಸ್ವಲ್ಪ ಗಟ್ಟಿಗೆ ಗಂಜಿ ಮಾಡಿಕೊಡಿ ಅಂತ ಕೇಳ್ತೀನಿ. ಸೊ ಮಮ್ಮಿ ಮಾಡ್ಕೊಂಡು ಕೊಟ್ಟರು. ಅದಾದಮೇಲೆ ತಿಂಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೆಳಗಡೆ ಹೋದರು. ಸೊ ಅವತ್ತಿನ ದಿನ ಚಿತ್ರಾನ್ನ ಮಾಡಿದರು, ಟೊಮ್ಯಾಟೊ ಚಿತ್ರಾನ್ನ, ಜೀವನ್ಗೆ ಹಾಗೆಯೇ ಮಮ್ಮಿಗೆ ಅಪ್ಪುಗೆ ಅಂತ ಅಂದ್ಬಿಟ್ಟು. ಒಂದೊಂದು ದಿನ ನನ್ನ ತಮ್ಮನೂ ಬರ್ತಾನೆ ತಿಂಡಿಗೆ ಅಂತ, ಒಂದೊಂದು ದಿನ ಅಲ್ಲೇ ನಮ್ಮಪ್ಪ ಏನಾದರೂ ಮಾಡಿರ್ತಾರಲ್ವ ಅಲ್ಲೇ ತಿಂಡಿ ತಿನ್ಕೊತಾನೆ. ಸೊ ಇವತ್ತು ಇಫ್ ಇನ್ ಕೇಸ್ ಏನಾದರೂ ನನ್ನ ತಮ್ಮನೂ ಬಂದರೆ ಅವನು ಕೂಡ ಟೊಮ್ಯಾಟೊ ಚಿತ್ರಾನ್ನನೇ ತಿಂತಾನೆ. ಮತ್ತು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಏನಾದರೂ ಮನೆಯಲ್ಲಿ ಕೆಲಸಗಳೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋತಾಯಿದ್ರು, ಇದನ್ನು ಮಾಡೋಣ ಅದನ್ನು ಮಾಡೋಣ ಅಂತ. ವೀಕ್ ಡೇಸಲ್ಲಿ ನಮ್ಮಮ್ಮ ಎಲ್ಲ ಮನೆ ಕೆಲಸಗಳನ್ನೂ ಮಾಡ್ಕೊತಾರೆ. ಬಟ್ ವೀಕೆಂಡ್ ಏನಾದರೂ ಇವಾಗ ಕ್ಲೀನಿಂಗ್ ಎಲ್ಲ ಜಾಸ್ತಿ ಇತ್ತು ಅಂತೆಲ್ಲ ಅಂದಾಗ ಅದನ್ನೆಲ್ಲ ಜೀವನೇ ಮಾಡ್ಕೊತಾರೆ. ಅಂದರೆ ಡಸ್ಟಿಂಗ್ ಎಲ್ಲ ಮಾಡಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಇದ್ದಾಗ ಅವೆಲ್ಲ ಜೀವನೇ ಮಾಡ್ಕೊತಾರೆ. ನಮ್ಮಮ್ಮ ಬರೀ ಕಸ ಗುಡಿಸಿ ಮನೆ ಒರೆಸೋದು ಎಲ್ಲ ಇದ್ದರೆ ವಾರದಲ್ಲಿ ಅದೆಲ್ಲ ಮಾಡ್ಕೊಂಡ್ಬಿಡ್ತಾರೆ ನಮ್ಮಮ್ಮನೇ. ಸೊ ಇವಾಗ ನಾನು ಗಂಜಿ ಎಲ್ಲ ತಿಂದ್ಬಿಟ್ಟು ಅದಾದಮೇಲೆ ಪಾಪುಗೆ ಇವತ್ತು ಹಬ್ಬಕ್ಕೆ ಅಂತ ಒಂದಷ್ಟು ಬಟ್ಟೆಗಳೆಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ, ಪಾಪುಗೆ ಮತ್ತು ಅಪ್ಪುಗೆ ಅಂತೆಲ್ಲನೂ. ಸೊ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರಬೇಕು, ನೋಡೋಣ ಹೇಗಾಗುತ್ತೆ ಅಂತ. ಮತ್ತು ನಾನು ಕೂಡ ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲನೂ ಕೂಡ ಮಾಡಿ ಮುಗಿಸ್ಕೊಂಡು ಇವಾಗ ಗಂಜಿನ ಕೂಡ ಕುಡಿದ್ಬಿಟ್ಟು ಅದಾದಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು. ಸೊ ಹಿಂದಿನ ದಿನ ಮೀಶೋನಲ್ಲಿ ಒಂದು ಫ್ರಾಕ್ನ ತರಿಸಿದ್ದೆ ಪಾಪುಗೆ ಅಂತ. ಸೊ ಅದು ಜೀವನ್ಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಹಿಂದಿನ ದಿನವೇ, ಬಟ್ ಆಗಿರಲಿಲ್ಲ. ಇವಾಗ ಜೀವನ್ಗೆ ತೋರಿಸ್ತೀನಿ, ಕೇಳೋಣ ಅವ್ರಿಗೆ ಏನಂತಾರೆ ಏನು ಪಾಪುಗೆ ಫ್ರಾಕ್ ನೋಡಿಬಿಟ್ಟು ಅಂತ. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಿಮ್ಮ ಜೊತೆನೂ ಕೂಡ ಫ್ರಾಕ್ ಯಾವ ರೀತಿ ಇದೆ ಅಂತ ಶೇರ್ ಮಾಡ್ಕೊಳ್ತೀನಿ. ಸೊ ಮನೆಯಲ್ಲಿ ಹಸಿ ಕಡಲೆಕಾಯಿ ತೊಗೊಂಡು ಬಂದಿದ್ದರು. ಯೂಶ್ವಲಾಗಿ ಈ ಟೈಮಲ್ಲಿ ಎಲ್ಲ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ ಹಸಿ ಕಡಲೆಕಾಯಿ ತಿಂದರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಒಂದಿಷ್ಟು ಬಿಡಿಸ್ಕೊಂಡು ಹಸಿ ಕಡಲೆಕಾಯಿನ ತಿಂತಾಯಿದ್ದೀನಿ. ಇವ್ರ ಮನೆಯಲ್ಲಿ ಇದ್ದರೆ ಅವಳನ್ನ ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕೆ ಬಿಡಲ್ಲ, ಬರೀ ಎಬ್ಬರಿಸ್ತಾನೇ ಇರ್ತಾರೆ. ಬಿಡ್ರಿ ಮಲ್ಕೊಳ್ಳಿ. ಇನ್ನು ಮೇಲ್ಗಡೆ ಪಾಟ್ ಹತ್ರ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅಂತ ಹೇಳ್ತಿದ್ರು. ಸೊ ಅದನ್ನು ಕೂಡ ಮಾಡಿಲ್ಲ. ಏನು ಕೆಲಸ ಮಾಡೋಕ್ಕೂ ಇವತ್ತು ಮೂಡಿಲ್ವಂತೆ ಅವರಿಗೆ. ಮಗಳನ್ನ ಎಬ್ಬರಿಸ್ತಾ ಇದ್ದಾರೆ. ಇವಾಗ ಇದಕ್ಕಂತೂ ಒಂದು ಮೂಡಿದೆ ಎಬ್ಬರ್ಸೋಕ್ಕೆ, ಮಗಳಿದ್ದಾಳಲ್ಲ. ಇನ್ನು ನಮ್ಮದು ಊಟ ಆಯಿತು. ನಮ್ಮಮ್ಮ ಬೇಳೆ ಸಾಂಬಾರು ಮಾಡಿದರು. ಬೆಳಗ್ಗೆ ಗಂಜಿಗೆ ಕುಡಿದಿದ್ದೆ ಅಲ್ವಾ, ಅದೇ ಲೈಟಾಗಿರುತ್ತೆ ಊಟ. ಇನ್ನು ಯಾವಾಗ ಮಧ್ಯಾಹ್ನ ಹೊತ್ತು ಊಟ ಕೊಡ್ತಾರೆ ಅನ್ನೋ ಥರನೇ ಆಗ್ತಿತ್ತು ನನಗಂತೂ. ಬೇಗ ಬೇಗ ಊಟ ಮಾಡ್ಕೊಂಡಿದ್ದಾಯಿತು. ಈಗ ಇನ್ನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಹೊರಗಡೆ ಹೋಗ್ಬಿಟ್ಟು ಬರಬೇಕು. ಒಂದಷ್ಟು ಹಬ್ಬಕ್ಕೆ ಅಂತ ಶಾಪಿಂಗ್ ಎಲ್ಲ ಮಾಡ್ಕೊಂಬರ್ಬೇಕು. ಸೊ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಬರ್ತೀನಿ, ನೋಡೋಣ ಹೇಗಾಗುತ್ತೆ ಅಂತ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಒಂದು ಕ್ಲಾಕ್ ತೊಗೊಂಬರ್ಬೇಕಾಗಿತ್ತು. ಸುಮಾರು ದಿನದಿಂದ ಅನ್ಕೊತಾನೆ ಇದ್ದೆ ಹೋಗೋಣ ಅಂತ, ಆಗ್ತಾನೆ ಇರಲಿಲ್ಲ. ಇವತ್ತು ಹೋಗಿ ಕ್ಲಾಕ್ ತೊಗೊಂಡು ಬರೋಣ ಅಂತ. ಬಾಗಲಗುಂಟೆನಲ್ಲಿ ಒಂದು ಶಾಪ್ ಇದೆ, ನನಗೆ ಗೊತ್ತಿರೋದೇ ಅದೊಂದು ಶಾಪು. ಅಂದರೆ ನಾನು ನೋಡಿರೋದು ಚೆನ್ನಾಗಿರೋ ಕ್ಲಾಕ್ ಎಲ್ಲ ಸಿಗುತ್ತೆ ಅಂತ. ಸೊ ಅಲ್ಲೇ ಹೋಗ್ಬಿಟ್ಟು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಯಾವ ಕಲೆಕ್ಷನ್ ಸಿಗುತ್ತೆ ನೋಡಿಕೊಂಡು ತೊಗೊಂಬರ್ತೀನಿ. ಇನ್ನು ಜೀವನ್ಗೆ ಇವತ್ತು ರಜಾ ಅಲ್ವಾ, ಅವ್ರ ಮಗಳ ಜೊತೆ ಆಟ ಆಡ್ಕೊಂಡಿದ್ದಾರೆ. ಹೇಗಿದೆ ರೀ ಈಗ ಮಗಳು ಹುಟ್ಟಿದ ಮೇಲೆ ನಿಮಗೆ ವೀಕೆಂಡು? ಬರೀ ಇದೇ ಆಗೋಯ್ತಲ್ಲ, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಬೆಳಗ್ಗೆಯಿಂದ ಆಗಲೇ 4:15 ಎಷ್ಟು ಬೇಗ ಆಗೋಯ್ತು. ಫಸ್ಟೆಲ್ಲ ಏನಾದರೂ ಕೆಲಸ ಇಟ್ಕೊಂಡು ಕೆಲಸ ಮಾಡ್ಕೊಂಡಿರೋರು, ಅಂದರೆ ವೀಕೆಂಡು. ಈಗ ಬೆಳಗ್ಗೆಯಿಂದ ಮಗಳ ಜೊತೆ ಇದ್ದು ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ಅಂತ ಅವ್ರಿಗೆ. ಇನ್ನು ಅವಳು ಇವಾಗ ಮಲ್ಕೊಂಡ್ರೆ ಅಲ್ಲ, ಆಲ್ಮೋಸ್ಟ್ ಒಂದು 2 ಅವರ್ ಮಲ್ಕೊತಾಳೆ. ಆಮೇಲೆ ನಾವೇ ಎಬ್ಬರಿಸ್ಬೇಕು ಮಧ್ಯದಲ್ಲಿ. ಎಬ್ಬರಿಸ್ಬಿಟ್ಟು ಫೀಡಿಂಗ್ ಮಾಡಿಸಿದ್ರೆ ಮತ್ತೆ ಮಲ್ಕೊಂಡ್ಬಿಡ್ತಾಳೆ. ನಮಗೆ ಈಗ ಮಧ್ಯಾಹ್ನದ ಹೊತ್ತೇನೋ ಅಷ್ಟೊಂದು ಅವಳದು ತಲೆನೋವು ಇರೋಲ್ಲ. ಅಂದರೆ ಎದ್ದೇಳ್ತಾಳೆ ಅಳ್ತಾಳೆ ಆ ಥರದ್ದೆಲ್ಲ ಏನೂ ಇರೋಲ್ಲ. ಬೆಳಗಿನ ಜಾವ ಅವಳು ಎದ್ದಾಗ ಒಂದು 12 ಗಂಟೆವರೆಗೂ ಎದ್ದಿರ್ತಾಳೆ. ಆವಾಗ ಒಂದು ಸ್ವಲ್ಪ ಆಟ ಆಡೋದು ಎಲ್ಲ ಆಗ. ಇನ್ನು ಬಿಟ್ಟರೆ ನೈಟ್ ಟೈಮ್ ಒಂದು 2 ಅವರ್ಗೆ ಒಂದ್ಸಲ ಎದ್ದೇಳ್ತಾಳಲ್ಲ, ಆವಾಗ ಒಂಚೂರು ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ ಅಷ್ಟೇ. ಇನ್ನು ಮಧ್ಯಾಹ್ನದ ಹೊತ್ತಂತೂ ಆರಾಮಾಗಿ ನಿದ್ದೆ ಮಾಡ್ತಿರ್ತಾಳೆ ಈ ರೀತಿ. ಇನ್ನು ನನ್ನ ಮಗಳಿಗೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನಾನು ಒಂದು ಡ್ರೆಸ್ನ ಕೂಡ ಆರ್ಡರ್ ಮಾಡಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ. ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ.
ಸೊ ಸಂಕ್ರಾಂತಿ ಹಬ್ಬಕ್ಕೆ ಅಂತ ನಾನು ಪಾಪುಗೆ ಈ ಒಂದು ಡ್ರೆಸ್ನ ತರಿಸ್ಕೊಂಡಿದ್ದೆ. ಅಂದರೆ ಇವಾಗ ಅವಳು ಇನ್ನೂ ಚಿಕ್ಕವಳಿರೋದ್ರಿಂದ ಅಲ್ವಾ, ಯಾವುದಾದ್ರೂ ಬಟ್ಟೆ ಹಾಕಿದ್ರೆ ಅವಳಿಗೆ ಇರಿಟೇಟ್ ಆಗುತ್ತೆ ಅಂತ ನಾನು ಸ್ವಲ್ಪ ಸಾಫ್ಟಾಗಿರೋದನ್ನ ನೋಡಿ ತರಿಸ್ಕೊಳ್ಳೋಣ ಅಂತ ಈ ಒಂದು ಬಟ್ಟೆನ ತರಿಸ್ಕೊಂಡೆ. ಮತ್ತು ಇನ್ನೊಂದು ಮೇನ್ ರೀಸನ್ ಏನು ಅಂದರೆ ಇದಕ್ಕೆ ಟ್ಯಾಗ್ ಇದೆ, ಈ ರೀತಿಯಾಗಿ ನೋಡ್ಬೋದು. ಈ ರೀತಿ ಟ್ಯಾಗ್ ಇರೋದ್ರಿಂದ ಅವಳಿಗೆ ಸೈಜ್ ಅಡ್ಜಸ್ಟ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಈ ಒಂದು ಫ್ರಾಕ್ನ ಆರ್ಡರ್ ಮಾಡಿ ತರಿಸ್ಕೊಂಡೆ. ಇದು ಈ ರೀತಿಯಾಗಿ ಇದೆ, ಪುಟಾಣಿ ಫ್ರಾಕ್. ಫ್ರಂಟಲ್ಲಿ ಈ ರೀತಿ ಬೋನ ಕೂಡ ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ನನ್ನ ಮಗಳಿಗೆ ನಾವಿದು ತೊಗೊಳ್ತಾ ಇರೋದು ಬಂದು 3rd ಫ್ರಾಕು. ಸೊ ಈ ರೀತಿ ಇದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇಲ್ಲಿ ಟೈ ಮಾಡ್ಬೋದು, ಹೀಗೆ ತುಂಬ ಚೆನ್ನಾಗಿದೆ. ಮತ್ತು ಹಿಂದೆಗಡೆ ಕೂಡ ಕಟ್ಟೋದಕ್ಕೆ ಟ್ಯಾಗ್ ಕೊಟ್ಟಿದ್ದಾರೆ. ಬಟ್ಟೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಈ ರೀತಿ ಒಂದ್ಸಲಿ ವಾಶ್ ಮಾಡಿ ಅದಾದಮೇಲೆ ಪಾಪುಗೆ ಹಬ್ಬಕ್ಕೆ ಅಂತ ಹಾಕಬೇಕು ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಸಿಂಪಲ್ ಆಗಿರಲಿ ಅಂತ ನಾನು ಇದನ್ನು ತರಿಸ್ಕೊಂಡಿದ್ದು. ಮತ್ತು ಏನು ಗೊತ್ತಾ, ಇರಿಟೇಟ್ ಆಗಲ್ಲ ಪಾಪುಗೆ. ಈಗ ನಾವು ಏನು ಗೊತ್ತಾ, ಹಾಕ್ಬಿಟ್ಟು ಬಟ್ಟೆ ಅವಳಿಗೆ ಸ್ವೆಡಲ್ ಮಾಡೋದ್ರಿಂದ ಆಮೇಲೆ ರಫ್ ಆಗಿದ್ರೆ ಎಲ್ಲ ಬಟ್ಟೆ ಚುಚ್ಚುತ್ತೆ ಅವಳಿಗೆ ಅನ್ನೋದಕ್ಕೋಸ್ಕರ ನಾನು ಈ ಥರ ತರಿಸ್ಕೊಂಡೆ. ಕ್ವಾಲಿಟಿ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ನೋಡೋಣ